ತನ್ನ ಗಂಡನನ್ನ ಬಿಟ್ಟು ಪ್ರೇಮಿ ಜೊತೆ ಹೋಗಿ ಬದುಕ್ತೇನೆ ಅಂತ ಅಂದ ಒಬ್ಬ ಯುವತಿಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಈ ವಿಚಿತ್ರ ಘಟನೆನ ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಅನುಜ್ ಅನ್ನುವ ಒಬ್ಬನು ತನ್ನ ಪತ್ನಿಯನ್ನ ಅಕ್ರಮವಾಗಿ ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ ಅಂತ ಅವಧೇಶನವರು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇದರ ಬೆನ್ನಲ್ಲೇ ಆ ಮಹಿಳೆಯನ್ನ ಪತ್ತೆ ಮಾಡಿದ ಪೊಲೀಸರು ಮಧ್ಯಪ್ರದೇಶ ಹೈಕೋರ್ಟ್ನ ಗ್ವಾಲಿಯರ್ ಬೆಂಚ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಏನಮ್ಮ ನಿನ್ನ ಸಮಸ್ಯೆ ಅಂತ ಕೇಳಿದಾಗ, ನೋಡಿ ಸ್ವಾಮಿ, ನಂಗೆ 19 ವರ್ಷ, ನನ್ನ ಗಂಡಂಗೆ 40 ವರ್ಷ, ಸೊ ನಮ್ಮಿಬ್ಬರ ಮಧ್ಯ ಸುಮಾರು 21 ವರ್ಷಗಳ ಏಜ್ ಡಿಫ್ರೆನ್ಸ್ ಇದೆ. ಸೊ ಇಷ್ಟು ದೊಡ್ಡವನ ಜೊತೆ ನನಗೆ ಬಾಳ್ಲಿಕ್ಕೆ ಆಗೋದಿಲ್ಲ ಅಂತ ಅವಳು ಹೇಳ್ತಾಳೆ. ಹಾಗೇನೆ ನನ್ನ ಅಪ್ಪ ಅಮ್ಮನ ಜೊತೆ ಕೂಡ ನಾನು ಹೋಗೋದಿಲ್ಲ ಅಂತ ಅವಳು ಹಠ ಹಿಡಿತಾಳೆ. ಮತ್ತೇನಮ್ಮ ಮಾಡ್ತೀಯಾ ಅಂತ ಕೇಳಿದ್ರೆ, ನಾನು ನನ್ನ ಪ್ರೇಮಿ ಅನುಜ್ ಜೊತೆ ಹೋಗಿ ಬಾಳ್ತೇನೆ ಅಂತ ಅವಳು ಹೇಳ್ತಾಳೆ. ಅನುಜ್ ಕೂಡ ನಾನು ಇವಳನ್ನ ಸುಖವಾಗಿ ನೋಡ್ಕೊಳ್ತೇನೆ ಅಂತ ಮಾತು ಕೊಡ್ತೇನೆ. ಆದ್ರೂ ಜಡ್ಜ್ಗಳು ಒಮ್ಮೆ ಅವಳನ್ನ ಕೌನ್ಸಿಲಿಂಗಿಗೆ ಒಳಪಡಿಸಿ ಅವಳ ನಿರ್ಧಾರವೇನಾದ್ರೂ ಬದಲಾಗಬಹುದಾ ಅಂತ ಟ್ರೈ ಮಾಡ್ತಾರೆ. ಬಟ್ ಅವಳು ತಾನು ತೆಗೆದುಕೊಂಡ ನಿರ್ಧಾರಕ್ಕೆ ಫುಲ್ ಕಮಿಟ್ ಆಗಿರ್ತಾಳೆ. ಸೊ ಬೇರೆ ದಾರಿ ಇರೋದಿಲ್ಲ. ಆಗ ಆನಂದ್ ಪಾಠಕ್ ಹಾಗೇನೆ ಪುಷ್ಪೇಂದ್ರ ಯಾದವ್ ಅವರಿದ್ದ ವಿಭಾಗೀಯ ಪೀಠ ಅವಳಿಗೆ ತನ್ನ ಪಾರ್ಟ್ನರ್ ಜೊತೆಗೆ ಬದುಕಲಿಕ್ಕೆ ಅನುಮತಿಯನ್ನ ಮಾಡಿಕೊಡುತ್ತೆ. ಆದ್ರೆ ಬಳಿಕ ಅವಳಿಗೆ ತೊಂದರೆ ಆಗ್ಬಾರ್ದಲ್ವಾ? ಹಾಗಾಗಿ 6 ತಿಂಗಳ ಕಾಲ ಅವಳ ಯೋಗಕ್ಷೇಮವನ್ನ ವಿಚಾರಿಸಿಕೊಳ್ಳುವ ಜವಾಬ್ದಾರಿಯನ್ನ ಇಬ್ರು ಶೌರ್ಯ ದೀದಿಯರಿಗೆ ಕೊಡ್ತಾರೆ. ಇವರು ಯಾರಪ್ಪ ಅಂದ್ರೆ, ಒಬ್ರು ಮಹಿಳಾ ಗೌರ್ಮೆಂಟ್ ಅಡ್ವೊಕೇಟ್, ಇನ್ನೊಬ್ರು ಮಹಿಳಾ ಕಾನ್ಸ್ಟೇಬಲ್ ಆಗಿರ್ತಾರೆ. ಇವರಿಬ್ರು ಮುಂದಿನ 6 ತಿಂಗಳು ಈ ಯುವತಿ ಹಾಗೇನೆ ಅವಳ ಪಾರ್ಟ್ನರ್ಗೆ ಅವಳ ಗಂಡ ಹಾಗೇನೆ ಮನೆಯವರ ಕಡೆಯಿಂದ ಯಾವ ಸಮಸ್ಯೆನೂ ಆಗದಿದ್ದ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ. ಸೊ ಇದಾಗಿತ್ತು ತನ್ನ ಗಂಡನನ್ನ ಬಿಟ್ಟು ಪ್ರೇಮಿಯ ಜೊತೆ ಬದುಕ್ತೇನೆ ಅಂತ ಹೇಳಿದವಳಿಗೆ ಕೋರ್ಟ್ ಅನುಮತಿ ಕೊಟ್ಟ ಕೇಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.